ಡಿಕೆ ಸಂಪುಟದ ಒಂದು ರಚನೆ 20 ಖಾತೆಗೆ ಏನೇನೆಲ್ಲ ಕಸರತ್ತನ್ನ ಮಾಡಬೇಕಾಗಿತ್ತು ಸಚಿವಾಕಾಂಕ್ಷಿಗಳು ಇದ್ದಂತವರು ಈಗ ಒಬ್ಬರಾದ ನಂತರದಲ್ಲಿ ಒಬ್ಬೊಬ್ಬರು ಒಂದ್ ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತವರ ಸಂಖ್ಯೆನೇ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈಗ ಏನ್ ನಿರ್ಧಾರ ಮಾಡುತ್ತೆ ಹೈಕಮಾಂಡ್, ಡಿಸಿಎಂ ಹಾಗೇನೆ ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅನ್ನುವಂಥದ್ದು ಈಗ ಗೊಂದಲ ಉಂಟಾಗ್ತಾ ಇದೆ. ರಾಜೀನಾಮೆ ಬಾಂಬ್ ಸಿಡಿಸ್ತಾ ಇರುವಂತದ್ದು 12ಕ್ಕೂ ಹೆಚ್ಚು ಅಸಮಾಧಾನವನ್ನ ಹೊಂದಿರುವಂತ ಶಾಸಕರುಗಳು. ಡಿಕೆ ಸಂಪುಟದ 2.0 ರಚನೆ ಏನಿತ್ತು, ಒಂದಾದ ಮೇಲೆ ಒಂದ್ ರೀತಿಯಾಗಿ ಗೊಂದಲಗಳೇ ಉಂಟಾಗ್ತಾ ಇರುವಂತದ್ದು. ಸಂಪುಟ ವಿಸ್ತರಣೆ ಹೊತ್ತಲ್ಲೇ ಕೈಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗ್ತಾ ಇದೆ. ಕ್ಯಾಬಿನೆಟ್ ಫೈನಲ್ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಪಡೆಯಲ್ಲಿ ಬಂಡಾಯದ ಬಿಸಿ ಮುಟ್ಟಿಸೋದಕ್ಕೆ ತಯಾರಿ ಆಗ್ತಾ ಇದ್ದಾರೆ ಶಾಸಕರು. ಕಾಂಗ್ರೆಸ್ನಲ್ಲಿ ಅತೃಪ್ತ ನಾಯಕರು ರಾಜೀನಾಮೆಯ ಪರ್ವವನ್ನು ಹೂಡ್ತಾ ಇದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಹಾಗೇನೆ ಬೇಳೂರು ಗೋಪಾಲಕೃಷ್ಣ ಅವರು ಈಗ ಹೆಚ್ಚಿನದಾಗಿ ಅಸಮಾಧಾನರಾಗಿದ್ದಾರೆ. ಈಗಾಗಲೇ ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಾಳೆ ರಾಜೀನಾಮೆ ನೀಡೋದಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಈಗ ಹೇಳಿಕೆ ಕೊಡ್ತಿದ್ದಾರೆ. ರಾಜೀನಾಮೆ ಬಾಂಬ್ ಸಿಡಿಸ್ತಾ ಇರುವಂತದ್ದು ಕಾಂಗ್ರೆಸ್ನ ರೆಬಲ್ ಶಾಸಕರು. ಸಚಿವ ಸ್ಥಾನ ಮಿಸ್ ಆಯ್ತು, ಅದಕ್ಕಾಗಿ ಈಗ ರಾಜೀನಾಮೆ ಕೊಡೋದಕ್ಕೆ ನಾವು ಸಿದ್ಧರಿದ್ದೀವಿ, ನಮಗೆ ಕಂಪ್ಲೀಟ್ ಆಗಿ ಅಸಮಾಧಾನ ಇದೆ ಅಂತ ಅವರು ಮಾತನಾಡ್ತಾ ಇದ್ದಾರೆ. ನಾಳೆ ರಾಜೀನಾಮೆ ಕೊಡ್ತೀನಿ, ನನಗೆ ತುಂಬಾ ನೋವಾಗ್ತಾ ಇದೆ, ನನಗೆ ಈ ರೀತಿ ಮೋಸ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾ ಇರುವಂತದ್ದು ಬೇಳೂರು ಗೋಪಾಲಕೃಷ್ಣ ಅವರು ಗರಂ ಆಗಿದ್ದಾರೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ. ಹಾಗೇನೆ ಯಶವಂತರಾಯಗೌಡ ಅವರು ಈಗಾಗಲೇ ರಾಜೀನಾಮೆ ಮೊದಲು ಅವರೇ ರೆಬಲ್ ಆಗಿ ಸ್ಟಾರ್ಟ್ ಮಾಡಿದ್ದಂಥದ್ದು ರಾಜೀನಾಮೆ ಬಾಂಬ್ ಸಿಡಿಸೋದಕ್ಕೆ. ಅದಾದ ನಂತರದಲ್ಲಿ ಈಗ ಒಟ್ಟಾರೆ 18 ಜನಕ್ಕೆ ಅಸಮಾಧಾನ ವ್ಯಕ್ತವಾಗಿರುವಂಥದ್ದು. ಅಸಮಾಧಾನಿತ ಶಾಸಕರು, ಅತೃಪ್ತರು ರಾಜೀನಾಮೆ ಬಾಂಬ್ ಸಿಡಿಸ್ತಾ ಇದ್ದಾರೆ ಈಗ ಕಾಂಗ್ರೆಸ್ಗೆ. ಯಾವಾಗ 2ನೇ ಪಟ್ಟಿ ವಿಚಾರದಲ್ಲಿ ಕಸರತ್ತುಗಳು ಮುಂದಾಯಿತೋ ಅಥವಾ 2ನೇ ಪಟ್ಟಿ ಇನ್ನೇನ್ ಆಗೇ ಬಿಡುತ್ತೆ ಅನ್ನುವಾಗ ಒಂದಲ್ಲ ಒಂದು ತಡೆ ಅಡ್ಡಗೋಡೆ ಎದುರಾಗ್ತಾ ಇತ್ತು. ಆದ್ರೆ ಈಗ ಕೊನೆಯದಾಗಿ ನಾಳೆ ಬಾ ಅಂತ ಇದ್ದಂತಹ ರಾಹುಲ್ ಗಾಂಧಿ ಅವರು ಪಟ್ಟಿಯನ್ನ ರಿಲೀಸ್ ಮಾಡಿದ್ರು, ಕೆ.ಸಿ. ವೇಣುಗೋಪಾಲ್ ಅವರು. ಈಗ ಪಟ್ಟಿ ಅನೌನ್ಸ್ ಆದ್ಮೇಲಂತೂ ಮತ್ತೊಂದು ರೀತಿಯಾದಂತಹ ಬಿಸಿ ಮುಟ್ಟಿಸೋದಕ್ಕೆ ಈಗ ಶಾಸಕರು ತಯಾರಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಮತ್ತಷ್ಟು ಗೊಂದಲ ಉಂಟಾಗ್ತಾ ಇದೆ. ಡಿಕೆ ಸಂಪುಟ ರಚನೆ ಕಸರತ್ತು ಯಾಕೋ ಸರಿ ಹೋಗ್ತಾ ಇಲ್ಲ ಕಾಂಗ್ರೆಸ್ಗಾಗ್ಲಿ, ಡಿಕೆಗಾಗ್ಲಿ, ಹೈಕಮಾಂಡ್ ನಾಯಕರಿಗಾಗ್ಲಿ.